ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಶೈಲು ಪಾಪ 3 ಜನ ಕೂಡ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಬೇರೆ ಬೇರೆ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡ್ಕೊಂಡು ಬರೋಣ ಹೊರಗಡೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಊಟ ಹಾಗೇನೆ ಅದು ಬ್ಲೌಸ್ ಸ್ಟಿಚಿಂಗ್ ಕೊಡ್ಬೇಕಲ್ಲಮ್ಮ, ನಾವು ಅಲ್ಲೇ ಹೋಗ್ಬೇಕಲ್ಲ, ಅದನ್ನು ತಗೊಬಿಡು. ಅವತ್ತು ಬ್ಲೌಸ್ ಸ್ಟಿಚಿಂಗ್ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಕೂಡ ಕೊಡಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಅವರು ಫೋನ್ ಮಾಡಿದ್ವಿ, ಅವ್ರು ಇವಾಗ ಸಿಗಲ್ಲ ಅಂತ ಹೇಳಿದ್ರು. ಮತ್ತು ಶೈಲಿಗೆ ಸ್ಯಾರಿ, ನನಗೆ ಸ್ಯಾರಿ ಇದೆಲ್ಲ ತೊಗೊಂಡಿದ್ವಲ್ಲ, ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಟ್ಬಿಟ್ರೆ ಹಬ್ಬದಲ್ಲಿ ಕೊಟ್ಬಿಡ್ತಾರೆ. ಅಲ್ಲೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಬೇರೆ ಒಂದು ಕಡೆ ಅಲ್ಲಿಗೆ ಕೊಡ್ತಾಯಿದ್ದೀವಿ, ಭಾಗದಲ್ಲೇ ಇರೋದು. ಹಾಗಾಗಿ ಬುಜ್ಜಿಮ್ಮ, ದೇವ್ರ ಮನೇಲಿ ಏನು ಮಾಡ್ತಿದ್ದೀಯ ನೀವು? ಹೊರಗಡೆ ಬಾಗಿ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಗಂಟೆ ಕಟ್ಟಿ ತಗ ಸುಟ್ಕೊಬಿಟ್ಟಿಯ ಪೂಜೆ ಮಾಡ್ತಿದ್ದಾರಂತೆ. ಖುಷಿ ಬೇಬಿ ಎಲ್ಲ ತಗೊಂಡಮ್ಮ, ಸ್ಯಾರಿದ ಹಂಗೆ ಬ್ಯಾಗಲ್ಲಿ ತಗೊಂಡು ಬಂದ್ಬಿಡಿ. ಅಯ್ಯೋ ಹೀಗೂ ಪೂಜೆ ಮಾಡ್ತಾರ ಖುಷು. ತೋರಿಸ್ತೀನಿ ನೋಡಿ, ಹಂಗೇನೆ ನೋಡಿ. ಗಂಡಕ್ಕೆ ಹಿಡ್ದಲೆ ಕೈಲಿ ಮೊಕಾಣ ದಬ್ಬ ಹಾಕೊಂಡು ದೇವ್ರ ಕೈ ಮುಗಿತಿದ್ದಾನೆ ವೆಂಕಟೇಶ್ವರಿ. ಹಾಂ ನಾನು ಅಯ್ಯೋ ಹೌದಾ? ಒಂದ್ಸಲಿ ಸುತ್ತಲಿದ್ದೆ. ಹೌದಾ? ಪಪ್ಪಗೂ ಸುತ್ತಿದ್ದೆ. ಪಪ್ಪನಿಗೂ ಸುಟ್ಟಿದ? ಅಯ್ಯೋ ಪಪ್ಪನಿಗೂ ಸುಟ್ಟಿದ್ದಂತೆ, ಅವನು ಸುಟ್ಕೊಂಡಿದ್ದಂತೆ. ಹೆಲ್ಮೆಟ್ ತಗೊಬಿಡವ. ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗಂಗೇ ಇಲ್ಲ. ಹೆಲ್ಮೆಟ್ ತಗೊಳ್ಳೇಬೇಕು, ತುಂಬ ಇಂಪಾರ್ಟೆಂಟ್ ಹೆಲ್ಮೆಟ್ ಎಲ್ರಿಗೂ. ಎಷ್ಟ ಸ್ಲಿಮ್ಮ ಕಾಣಿಸ್ತಾಳೆ ಶೈಲಿ ನೋಡಿ. ನಿಮಗೆ ಫೋನಲ್ಲಿ ಇಷ್ಟು ಸ್ಲಿಮ್ ಕಾಣ್ತಿದ್ದಾರೆ, ರಿಯಲ್ ನೋಡಿದ್ರೆ ಇನ್ನೂ ಸ್ಲಿಮ್ ಇರ್ತಾಳೆ. ಯಾಕೆ ಅಂದರೆ ನಾವು ಫೋನಲ್ಲಿ ಝೂಮ್ ಇರೋದ್ರಿಂದ ದಪ್ಪಕ್ಕೆ ಕಾಣಿಸ್ತಾ ಇರ್ತೀವಿ. ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ತುಂಬ ಜನ ಹಂಗೆ ಹೇಳ್ತಾ ಇರ್ತಾರೆ, ಸಣ್ಣ ಇದ್ದೀರಾ ಅಂತ. ಫೋನಲ್ಲಿ ಸ್ವಲ್ಪ ದಪ್ಪ ಕಂಡೇ ಕಾಣಿಸ್ತೀವಿ ಅಲ್ಲ. ಓಹೋ ಇವತ್ತು ತೂಕ ಹಾಕ್ಸ್ತಾಳೆ ಶೈಲಂಗಂದ್ರೆ ನೋಡೋಣ. ಬೆಲ್ಲ ನೋಡು, ಹೂವೆಲ್ಲ ಹೆಂಗೆ ಕಿತ್ತಾಕಿದೆ ನೋಡು ಪುಟ. ಮನೆ ಎಷ್ಟೇ ಕ್ಲೀನ್ ಮಾಡೋರು ನಮ್ಮ ಮನೇಲಿ ನೋಡಿ. ಖುಷ್ ಬೇಬಿ ಮಾಡೋದು ಹಿಂಗೇನೆ. ಇವಾಗ ಹೂವು ತಗೊಂಡು ಅದು ಬಿಡು ಖುಷ್. ನಮ್ಮ ಮನೆ ಎಷ್ಟು ಕ್ಲೀನ್ ಮಾಡ್ತೀವಿ ಅಷ್ಟು ನಮ್ಮ ಖುಷ್ ಅಂಟ್ತಾ ಇರ್ತಾನೆ. ಇಲ್ಲ ನೋಡಿ, ಹೊರಗಡೆ ಹೋದ್ರೆ ಎರಡೆರಡು ಹೊಡಿತೀಯ ಬಿಡಪ್ಪ. ನೀನು ಹೊಡಿದಾನೆ ಯಾರ ಕಡಿಮೆ ಇದೆಯಾ? ಯಾರ ತಲೆ ಮೇಲೆ ಇಲ್ಲವಾ? ಇಲ್ಲ 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 ನಡಿಕಂದ. ಎಸ್ ಟೈಮ್ ಆಗಿದೆ ನೋಡಿ, 12 ಗಂಟೆ ಆಗಿದೆ. ಹಾಂ ಓ ಥ್ಯಾಂಕ್ ಯು ಕಂದ. ಓಹೋ ಕಮಾನ್ ಲೆಟ್ಸ್ ಗೋ. ಏನಪ್ಪ ಮಾತಾಡ್ತಾನೆ ನನ್ನ ಖುಷು. ನಾವು ಮೊದಲು ಬ್ಯಾಂಕಿಗೆ ಬಂದರೆ ಶೈಲಿ ಲಾಣ ಹತ್ಕೊಂಡು ಹೋಗ್ತಾಳೆ. ಬುಜ್ಜಿ ಬೇಬಿ ಅಂತೂ ಇದರಲ್ಲೇ ಹೋಗ್ಬೇಕು. ಲಿಫ್ಟೆಲ್ಲ ಖುಷಿ. ಲೇಟ್ ಇದು ಸ್ವಲ್ಪ ಓಪನ್ ಆಗೋದು. ಓಕೆ ಸುಮ್ಮನಿರು ಖುಷ್. ಎ ಸಿನ? ಎ ಸಿ ಅಂತ. ಎ ಸಿ ಅದು ಡೋರ್ ಲಾಕ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನೋಡು. ವಾ ಏನು ಮಾಡೋದು ಈಗ? ಇವಾಗ ಬ್ಯಾಂಕಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಬುಜ್ಜಿ ಬೇಬಿಗೆ ಡ್ರಾಪ್ಸ್ ಹಾಕ್ಸ್ಬೇಕಲ್ವ, ಅದಕ್ಕೆ ಕರ್ಕೊಂಡು ಬಂದ್ವಿ. ಆ ಸ್ವರ್ಣ ಬಿಂದು ಅಂತ ಹೇಳ್ಬಿಟ್ಟು ಅವರು 1 ತಿಂಗಳಿಗೆ ಒಂದ್ಸರಿ ಹಾಕ್ತಾರೆ. ಅದನ್ನು ಹಾಕ್ಸೋದ್ರಿಂದ ಮಕ್ಕಳಿಗೆ ಜ್ವರ, ಶೀತ, ಕೆಮ್ಮು ಇದು ಯಾವುದೂ ಆಗೋದಿಲ್ಲ. ಅದು ಹಾಗಾಗಿ ನಾವು ತಿಂಗಳು ಹಾಕ್ಸ್ತಾ ಇರ್ತೀವಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ನಿಮ್ಮ ಹತ್ತಿರದ ಹಾಸ್ಪಿಟ್ಲ್ಗಳಲ್ಲಿ ಕೇಳಿ, ಎಲ್ಲ ಕಡೆಯೂ ಸ್ವರ್ಣ ಬಿಂದು ಹಾಕ್ತಾರೆ. ಅದು ತಿಂಗಳಲ್ಲಿ ಒಂದೇ ಸರಿ, ಯಾವುದೋ ಪುಷ್ಯ ನಕ್ಷತ್ರದಲ್ಲೋ ಯಾವುದೋ ಹಾಕೋದಂತೆ. ಅದು ನಾನು ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಬುಜ್ಜಿ ಬೇಬಿಗೂ ಕೂಡ ನಾವು ಅದನ್ನು ಹಾಕ್ಸಿದ ಮೇಲೆ ನಾವು ಸ್ವಲ್ಪ ಹುಷಾರೆಲ್ಲ ತಪ್ಪೋದು ನಿಂತಿದ್ದು. ಹಾಗಾಗಿ ನಾವು ಯಾವಾಗಲೂ ತಿಂಗಳ ಬಂದು ಹಾಕ್ಸ್ತಾನೆ ಇರ್ತೀವಿ, ಮಿಸ್ಸೇ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು 15 ವರ್ಷದ ಮಕ್ಕಳವರೆಗೂ ಹಾಕ್ಸ್ಬೋದಂತೆ. ನೀವುಗಳು ಕೂಡ ಹಾಕ್ಸಿ. ಹಾಗೆಯೇ ಒಂದು ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂದ್ಬಿಟ್ಟು ಒಂದು ಬಿಟ್ಟಕ್ಕೆ ಬಂದ್ವಿ. ಅಲ್ಲಿ ಇದು ಹೊಸದಾಗಿ ಸ್ಟಾರ್ಟ್ ಆಗಿತ್ತು, ಅಂದರೆ ಹಾಸ್ಪಿಟಲಿಗೆ ಹೋಗಿದ್ವಲ್ಲ ಅಲ್ಲೇ ಮುಂದೆನೇ ಇದು ಹೊಸದಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲಿ ಹೋದರೆ ಅವರು ಓನರ್ ಇಲ್ಲ, ಸ್ಟಿಚಿಂಗ್ ಮಾಡ್ತಾಯಿದ್ರು. ಅವರೇ ಬಂದು ನಿಮಗೆಲ್ಲ
ತಗೊಳ್ಳೋದು ಅಂತ ಹೇಳಿದ್ರೆ ಇಲ್ಲೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಟ್ಟಿದ್ರು. ಸರಿ ಅಂತ ನಾವು ಅಲ್ಲಿಂದ ಬೋಗದಿಗೆ ಬಂದ್ವಿ. ಬೋಗದಲ್ಲಿ ರೆಗ್ಯುಲರಾಗಿ ಕೊಡ್ತಾಯಿದ್ವಲ್ಲ ಅಲ್ಲೂ ಕೂಡ ಅವ್ರು ಹೇಳಿದ್ರು ಯಾವ ಡಿಸೈನ್ ಬೇಕು ಯಾವ ಥರ ಅಂತ ಹೇಳಿ ಅಂತ ಹೇಳ್ಬಿಟ್ಟು. ಶೈಲಿಗೆ ತೊಗೊಂಡಿದ್ದ ಸ್ಯಾರಿ ಏನು ಅಂದರೆ ಅದಕ್ಕೆ ಯಾವುದೇ ಡಿಸೈನ್ ಮಾಡೋಕ್ಕಾಗಲ್ಲ, ಆದರೆ ಆಲ್ರೆಡಿ ಅದರಲ್ಲೇ ವರ್ಕ್ ಕೊಟ್ಟಿದ್ದಾರೆ. ಅದು ಯಾವ ಥರ ಇದೆ ಹಾಗೆ ಸ್ಟಿಚಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಂದು ಗೊತ್ತಲ್ಲ ಜಾಸ್ತಿ ನಂದು ಏನು ವರ್ಕ್ ಆ ಥರ ಏನಿರಲಿಲ್ಲ, ಸಿಂಪಲ್ ಇತ್ತು. ಹಾಗಾಗಿ ನಾನು ಕೂಡ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟೆ. ಇದೇ ಶೈಲಿಗೆ ಇದು ನಿಮ್ಗೆ ಇಲ್ಲಿ ಈ ಥರ ಕಾಣ್ತಿದೆ, ಕಲರ್ ತುಂಬ ಚೆನ್ನಾಗಿದೆ. ಬುಜ್ಜಿ ಬೇಬಿಗೆ ವಾರ್ನಿಂಗ್ ಮಾಡಿದೆ, ಅಲ್ಲಿ ಹೋಗ್ಬಿಟ್ಟು ಅದು ಮುಟ್ಟೋದು ಇದು ಮುಟ್ಟೋದು ಯಾವುದೇ ಶಾಪ್ಗೆ ಹೋಗ್ಬಿಡ್ಲಿ ಅವನದೇ ಅಂದ್ಬಿಟ್ಟು ಅವ್ರು ದುಡ್ಡಿಡೋ ಜಾಕಂಟ್ಲು ಹೊಟ್ಟೋಗ್ಬಿಡ್ತಾನೆ. ಅದಕ್ಕೆ ನನಗೆ ಬೇಜಾರನ್ನೆಲ್ಲ ಹೋಯ್ತು. ಅಂದರೆ ಇದೆಲ್ಲ ನೋಡಿ ನಂದೇ ಸ್ಯಾರಿ, ಮತ್ತು ಇದೆಲ್ಲ ಸ್ಯಾರಿಗಳಿಗೆ ಇದು ಬ್ಲೌಸ್ ಸ್ಟಿಚಿಂಗ್ ಇಲ್ಲ, ಇದೆರಡಕ್ಕೆ ಮಾತ್ರ ನಂದು ಬ್ಲೌಸ್ ಸ್ಟಿಚಿಂಗ್. ಅದು ಕಾಟನ್ದು ಕಡಿಮೆ ದುಡ್ಡಿನದು ಸುಮ್ಮನೆ ಇರಲಿ ಅಂತ ಒಂದು ತೊಗೊಂಡಿದ್ದೆ. ಇದಂತೂ ನನಗೆ ತುಂಬ ಇಷ್ಟ ಆಯ್ತು. ಇದು ಮಗಿಸ್ಕೊಂಡಿದ್ದೆ ಈ ಥರ ಮಾಡಿದ್ರೆ ನೋಡಿ ಚೆನ್ನಾಗಿರುತ್ತಲ್ವ. ಸ್ಯಾರಿ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಇತ್ತು ಅಂತ. ಇದಕ್ಕಷ್ಟೇ ಏನು ಸಿಂಪಲಾಗಿ ಅಲ್ಲಿ ಕೇಳಿದೆ ನಾನು. ಅದು ಬಿಟ್ಟು ನಾನು ಡಿಸೈನ್ ಅದು ಇನ್ನೊಂದು ಮತ್ತೊಂದು ಅಂತ ಏನೂ ಹೇಳಿಲ್ಲ, ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ವಿ. ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಇದು ಹಣೆ ಬಟ್ಟೆಲ್ಲ ಬೇಕಿತ್ತು ಮನೆಯಲ್ಲಿ, ನಂದು ಖಾಲಿ ಆಗಿತ್ತಲ್ವ. ಸ್ಯಾರಿ ಮ್ಯಾಚಿಂಗ್ ಎಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಅದು ಇದ್ರ ಬರುತ್ತೆ ಉಲ್ಲನ್ ಥರ ಬರ್ತಲ್ಲ, ಅದು ಮ್ಯಾಚಿಂಗ್ ಯಾವುದೇ ಸ್ಯಾರಿ ಹಾಕ್ಕೊಳ್ಳಿ ಡ್ರೆಸ್ ಹಾಕ್ಕೊಳ್ಳಿ ಮ್ಯಾಚಿಂಗ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇದೇ ತಗೊಬಿಡ್ತೀನಿ. ನಾನು ಅದು ಬಿಟ್ಟು ಗ್ರ್ಯಾಂಡಾಗಿರೋದು ಹೊರಳಿರೋದು ಒಂದೊಂದು ಸ್ಟಿಕ್ಕರ್ಗೆ 100 ರೂಪಾಯಿದೆಲ್ಲ ತಂದು ಶೈಲಿ ಇಟ್ಟಲ್ಲ. ಅದೇನು ಹಾಕ್ಕೊಂಡ್ರೆ ಗಮ್ಮೆ ಇರಲ್ಲ, ಎಲ್ಲರೂ ಹೋಗ್ತಾಯಿದ್ರೆ ಬೇವ್ರ್ತಾ ಇರ್ತೀವಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇದೇ ತಗೊಳ್ತೀನಿ. ಇದನ್ನೊಂದೆರಡು ತಗೊಂಡೆ, ಮೀಡಿಯಮ್ ಸೈಜ್ ಕೊಡಿ ಅಂದ್ಬಿಟ್ಟು ಅವ್ರು ದೊಡ್ಡದೆಲ್ಲ ತೆಗಿತಿದ್ದು, ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಮೀಡಿಯಮ್ ಸೈಜ್ದೇ ತೊಗೊಂಡೆ. ಇದರಲ್ಲಿ ನಮಗೆ ಯಾವುದು ತುಂಬ ಇಷ್ಟವಾದ ಕಲರ್ಸ್ ಎಲ್ಲ ಕಡಿಮೆನೇ ಇರುತ್ತೆ, ಅದೇ ಬೇಜಾರು. ಬೇಡದಿರೋ ಕಲರ್ ಇರುತ್ತೆ ಅದೆಲ್ಲ ನನ್ನ ಹತ್ರ ಇತ್ತು, ಅದೆಲ್ಲ ಈಚೆ ಹಾಕಿದೆ. ಯಾಕೆಂದರೆ ಅದು ಇಷ್ಟ ಆಗ್ತದೆ ಕಲರ್ಸ್ ಇರುತ್ತಲ್ವ ಹಾಕೊಳ್ಳೋದಿಲ್ಲ. ಹಾಗಾಗಿ ಮತ್ತು ಶೈಲಿಗೆ ಸ್ಯಾರಿ ಎಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದೆ ಅಲ್ವಾ ಗೌರಿ ಹಬ್ಬಕ್ಕೆ ಉಟ್ಕೊಳ್ಳಿಕ್ಕೆ ಅಂದ್ಬಿಟ್ಟು ನಾನು ಹಂಗಾದ್ರೂ ಶೈಲಿಗೆ ಹೇಳಿದೆ ಇಲ್ಲಿ ಬಳೆ ಎಲ್ಲ ಇದೆ ತಗೊಬಿಡಮ್ಮ ಅಂಥೇಳಿ. ಶೈಲಿ ಹೇಳಿದಿಲ್ಲ ಮಮ್ಮಿ ಸ್ಟಿಚಿಂಗ್ ಕೊಟ್ಟಿದ್ದೀವಲ್ಲ ಈಸ್ಕೊಳಕ್ಕೆ ಬಂದಾಗ ತಗೊಳ್ಳೋಣ ಅಂತ ಹೇಳಿದ್ಲು. ಸ್ವಲ್ಪ ಕ್ಲಿಪ್ಸು ಮತ್ತು ಯಾವುದಾದ್ರು ಸ್ವಲ್ಪ ತಗೊಂಡ್ವಿ. ನಮ್ಮ ಬುಜ್ಜಿ ಬೇಬಿ ಅಂತ ಇಲ್ಲಿ ಬಂದರೆ ಗೊತ್ತಲ್ಲ ಅವ್ನಿಗೆ ಇಲ್ಲಿ ಹೇಳಿಲ್ಲ ಅಂದರೆ ನಾನು ಹೇಳ್ದನಲ್ಲ ಮೊದಲೇ ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾನೆ ಅಂತ. ಇಲ್ಲಿ ಅವನದೇನಿದೆ ಅದನ್ನು ಸುರು ಹಚ್ಕೊಬಿಟ್ಟಿದ್ದಾನೆ ಕೆಲಸನ ನೋಡಿ. ಅಲ್ಲಿ ನಮಗೆ ಏನೇನು ಬೇಕು ಅದನ್ನು ಅವನೇ ತಗೊಳಕ್ಕೆ ಹೋಗ್ತಾನೆ. ಶೈಲಿಗೆ ಹೇಳಿದೆ ಸ್ವಲ್ಪ ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲ ನಿನಗೂ ತೊಗೊಳಮ್ಮ ಸ್ಯಾರಿಗೆ ಏನಾರು ಹಾಕ್ಕೊಳ್ತೀನಿ ಅಂತಂದರೆ ಅಂತೇಳಿ. ಅವಳು ಅಯ್ಯೋ ಬನ್ನಿ ಮಮ್ಮಿ ಮನೇಲೇ ಬೇಜಾನಿದೆ ಅದೆಲ್ಲ ಏನಕ್ಕೆ ಅಂತ ಹೇಳಿದ್ಲು. ಬುಜ್ಜಿ ಬೇಬಿಗೆ ಇವಾಗ ಏನೋ ಒಂದಲ್ಲಿ ಇಷ್ಟವಾಗಿರೋದು ಸಿಕ್ಬಿಟ್ಟಿದೆ. ಇವಾಗ ಕಾರು ಅದೇನೋ ಇದೆಯಲ್ಲ ಅದನ್ನು ತಗೊಂಡವನು ಇವಾಗ ತೋರಿಸ್ಬೇಕು ತಗೊಡಿ ಅಮ್ಮಮ್ಮ ಅಂತೇಳಿ. ಏನಕ್ಕಂದ ಕಾರ್ ರಿಮೋಟು ನಾನು ಇಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ಬುಜ್ಜಿ ಬೇಬಿ ಕೂಡ ಪಕ್ಕದಲ್ಲಿದ್ದಾನೆ. ರಿಮೋಟ್ ತಗೊಂಡಿದ್ರು ಸರ್. ಯಾವ ಸರ್ಗೆ ಹೇಳ್ತಿದ್ದೀಯ? ನಾನು ವಾಯ್ಸ್ ಕೊಡ್ತಾ ಇರೋದು ವಿಡಿಯೋಗೆ. ನಾನು ಹೇಳ್ತಾ ಇರೋದು. ಹೌದಾ, ಓಕೆ. ಅಲ್ಲಿಂದ ಬಂದು ಮತ್ತೆ ಶೈಲಿ ಒಂದಿಷ್ಟು ತಗೊಳ್ತಾ ಇದ್ದು. ಯಾಕೆ ಅಂತಂದರೆ ಬುಜ್ಜಿ ಬೇಬಿನ ಹತ್ರ ಈಸಿ ಇಟ್ಟು ಬಂದೆ ಮತ್ತು ಅದು ತೆಗೆದೆಲ್ಲ ಕಿತ್ತಾಕ್ಬಿಡೋದು. ಪಾಪ ಎಲ್ಲ ಕಿತ್ತಾಕಿರೋನಲ್ವಾ, ಇದು ನೀವೇ ತಗೊಳ್ಬಿಡಿ ಅಂತ ಬೇರೆ ಹೇಳ್ಬಿಡ್ತಾರೆ. ಯಾಕೆ ಒಂದು ಶಾಪಲ್ಲಿ ಹಾಗೆ ಮಾಡಿದ್ದಾರೆ. ಬುಜ್ಜಿ ಬೇಬಿ ಹೋಗ್ಬಿಟ್ಟು ಅದ್ರ ಮೇಲೆಲ್ಲ ಕಿತ್ತಾಕಿ ಎಲ್ಲ ಇದು ಮಾಡಿದಕ್ಕೆ ನಾನೇ ದುಡ್ಡು ಕೊಟ್ಟು ಕೂಡ ಬಂದಿದೆ. ಅವನು ಹಾಗೇನೆ ಎಲ್ಲೇ ಹೋದ್ರು ಅವನ್ನ ಜೋಪುರ ನೋಡ್ಕೋಬೇಕು ಆಮೇಲೆ ಅದು ಅವ್ರಿಗೂ ಲಾಸ್ ಆಗುತ್ತೆ ಆ ಥರ ಎಲ್ಲ ಮಾಡೋದ್ರಿಂದ. ಅದು ನಾವು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಮಕ್ಕಳು ನಾವೇ ಬುದ್ಧಿ ಕಲ್ತ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಮ್ಮ ಬುಜ್ಜಿಗೆ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ. ಅವ್ನು ಹಠ ಮಾಡ್ಕೊಂಡು ಅದನ್ನೇ ಮಾಡ್ತಾನೆ. ಏನು ಮಾಡೋದು, ಇನ್ನು ಚಿಕ್ಕವನಲ್ವಾ, ದೊಡ್ಡವನಾಗಿಲ್ಲ. ದೊಡ್ಡವನಾಗಿದೆ ಚಿಕ್ಕವನು. ದೊಡ್ಡವನಾದ್ಮೇಲೆ ಹೇಳಿದ ಮಾತೆಲ್ಲ ಕೇಳಬೇಕಲ್ವಾ. ಏನಕ್ಕೆ ಮಾಡ್ತೀವಿ ಅನ್ಲಿಲ್ಲ ನಾವು. ಇವಾಗಲೂ ದೊಡ್ಡವನಾಗಿದ್ದೀವಿ ಇವಾಗಿಂದನೇ ಮುಟ್ಬಾರ್ದು. ಏನೋ ಮಾಡ್ತಿದ್ದಾನೆ ನೋಡು ಇಲ್ಲಿ ಎಲ್ಲ ತೆಗೆದು ಹೆಂಗೆ ರಿಮೋಟ್ ಟ್ರೈ ಮಾಡ್ತಿದ್ದಾನೆ ಅದನ್ನ ಕೆಳಗಡೆ. ಹಲೋ ಬಾಸ್, ಏನ್ ಮಾಡ್ತಿದ್ದೀರಾ? ಅದೇ ಎತ್ಕೊಳ್ಳಿ, ಎಲ್ಲಿ ತಲಿಡಿ ತಗೊಳ್ಳಿ, ಎಲ್ಲಿ ತಲಿಡಿ. ಮನೇಲಿ ಬೇಜಾನ್ ಇದೆ ತಾನೆ ನಿಮ್ದು? ಆಟ ಆಡ್ಬಿಡೋಣ. ನಿಮ್ಮ ಕೆಲಸ ಸುರೋಚ್ಕೊಳ್ತೀರಲ್ವ ಇಲ್ಲಿ ಬಂದ್ರೆ? ಓಹೋ ಇದೆಯಲ್ಲ ಪುಟ, ಇಡು ಇಡು ಖುಷ್ ನಡಿ. ಏನಾಯ್ತು ನಿಂಗೆ? ಏನ ಪಪ್ಪ ಬೇಕಾ? ಅದಕ್ಕೆ ಇಷ್ಟೊಂದು ಬೆಳಗ್ಗೆಯಿಂದ ಯಾಕೆ ನನ್ನ ಒಳ್ಳೆ ಹಿಂದೆಯಿಂದ ತಬ್ಕೊಂಡು ದಬಾಕೊಂಡು ಈ ಮಟ್ಗಾಡ್ತಿದೀಯಾ? ಪಪ್ಪ ಎಲ್ಲಿಗೋಗಿದೆ ಅಂತ ನಿಂಗೆ ಗೊತ್ತಿಲ್ವಾ? ಪಪ್ಪ ಬೇಕು ಅಂದರೆ ಎಲ್ಲೋಗಿದೆ ಪಪ್ಪ? ಗೊತ್ತಿಲ್ಲ. ಡ್ಯೂಟಿಗೆ ಹೋಗೈತಿದ್ದಾನೆ ಪಪ್ಪ. ಪಪ್ಪ ಏನು ಡ್ಯೂಟಿ ಮಾಡೋದು? ಕೋಲ್ಕತ್ತಾ ಅಲ್ಲ. ಓಕೆ, ಡ್ಯೂಟಿ ಏನು ಡ್ಯೂಟಿ? ಆರ್ಮಿಗೆ ತಾನೇ ಹೋಗಿರೋದು ಪಪ್ಪ.
ನಿನ್ನ ಪಪ್ಪ ಬೇಕು ಅಂತ ಹತ್ತಿದ ತಕ್ಷಣ ಪಪ್ಪ ಬಂದ್ಬಿಡ್ತಾರಾ? ವೆಯ್ಟ್ ಮಾಡು, ರಜೆ ಸಿಗೋವರೆಗೂ ಬರುತ್ತೆ ಪಪ್ಪ, ಬರುತ್ತೆ. ಅಲ್ಲಿ ರಜಾ ಕೊಟ್ಟ ತಕ್ಷಣ ಬರುತ್ತೆ ನೀನು ನೋಡಲಿಕ್ಕೆ ಪಪ್ಪ, ಓಕೆನಾ? ಅದಕ್ಕೆ ಕೇಳೋದು, ಫೋನ್ ಮಾಡಿಕೊಂಡು ವೀಡಿಯೋ ಕಾಲಲ್ಲಿ ಮಾತಾಡು ಪಪ್ಪನ ಜೊತೆ, ಆಮೇಲೆ ಬರ್ತಾರೆ ನಿನ್ನ ಜೊತೆ ಆಟ ಆಡ್ತಾರೆ, ಓಕೆನಾ? ಅಯ್ಯೋ ನನ್ನ ಮುದ್ದು ಕಂದ, ಹೇಳು ಆಯ್ತು. ಪಪ್ಪನ ಮಗ ಇವನು, ಬೆಳಗ್ಗೆಯಿಂದ ಇವತ್ತು ಹಿಂಗೆ ಆಡ್ತಿದ್ದಾನೆ, ನಂಗೆ ಪಪ್ಪ ಬೇಕು, ನಂಗೆ ಪಪ್ಪ ಬೇಕು ಅಂತ. ಅಂದರೆ ಒಂದೊಂದು ದಿನದ ಏನಾದರೂ ಕೊಡಿಸಿಲ್ಲ ಅಂದರೆ ಹಂಗೆ ಆಡ್ತಾ ಇರ್ತಾನೆ. ಇವತ್ತು ರಿಯಲಾಗಿ ಅವ್ರ ಅಪ್ಪನೇ ಬೇಕು ಅಂತ ಹೇಳ್ತಾ ಇದ್ದಾನೆ. ನಿಜ ಹೇಳು, ಪಪ್ಪ ಬೇಕು, ಏನಾದ್ರು ಬೇಕೋ, ತಿಂಡಿ ಬೇಕೋ? ಪಪ್ಪ ಬೇಕಾ? ಹಾಂ ಬರುತ್ತೆ ಬಾ, ಹೇಳ್ಮೇಲೆ. ಅಯ್ಯೋ ಸಾಕು, ಆಯ್ತು ಹೇಳು, ತೋರಿಸಲ್ಲ ಬಿಡು, ಆಯಿತು. ಬ್ಲೌಸ್ ಸ್ಟಿಚಿಂಗೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದು ಯಪ್ಪ ಹೊರಗಡೆ ಹೋಯ್ತು ಅಂದರೆ ನನಗೇನೋ ಒಂಥರ ಸುಸ್ತು ಅಂತ ಅನಿಸೇ ಬಿಡ್ತದೆ. ಯಾಕೆ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ಅನಿಸ್ತದೆ ಹೊರಗಡೆ ಹೋಗಿ ಬಂತಂದರೆ ತಲೆನೋವು ಬರೋದು, ಕಣ್ಣೂರಿ ಬರೋದು, ಸುಸ್ತು ಅನಿಸೋದು. ಅಲ್ಲಿಂದ ಬಂದು ಹಾಗೆ ಸುಮ್ಮನೆ ಊಟ ಮಾಡಿ ಮಲಗಿದವಳು ಇವಾಗ ಎತ್ತಿದ್ದೀನಿ. ಇನ್ನೇನು 6 ಗಂಟೆ ಆಗಿದೆ. ಮತ್ತು ನಂದು ಮಾತ್ರೆ ಇಲ್ಲೇ ಪಕ್ಕದಲ್ಲಿ ಆಯುರ್ವೇದಿಕ್ ಇದೆ, ಅಲ್ಲೇ ತೊಗೊಂಡು ಬರಬೇಕು ಅಂದ್ಬಿಟ್ಟು ಮಾತ್ರೆ ಕೂಡ ತಗೊಲ್ಲ, ಬಾಗಿಲು ಹಾಕ್ಬಿಟ್ಟಿತ್ತು ಅಂದ್ಬಿಟ್ಟು ಹಾಗೆ ಬಂದಿದ್ದೀನಿ. ಪಾಪ ಇಲ್ಲವಾ? ಏನು ಮಾಡ್ತಿದ್ಯಾ? ಶೇರು ಯಾಕೆ ಹೋಯ್ತು? ಅವ್ನು ರೆಡಿಯಾಗಿ ನಿಂತ್ಬಿಟ್ಟಿದ್ದಾನೆ. ಏನು ಈಗ ಈಚೆಲ್ಲೇ ತಾನೆ ನೀನು ಆಟ ಆಡ್ತಿರೋದು? ಇಲ್ಲ ಇವಾಗಲೂ ಇಲ್ಲೇ ಆಟ ಆಡ್ತಿರೋ. ಅಲ್ಲಿ ನೋಡಲ್ಲಿ ಅಂಕಲ್ ಇದೆ, ಪಾಪು ಇವನಿದ್ದಾನೆ, ಅಣ್ಣ ಆಟ ಆಡೋರ ಜೊತೆ. ಹೌದಾ? ಹೌದು, ಅವ್ನು ನಿನಗೆ ತಮ್ಮನೇ ಆಗಬೇಕು. ಏ ಇಲ್ವಾ? ನಿಂಗೇನಾಗಬೇಕು ದಿಶು? ಗುಡ್. ಅಂತೂ ಇಂತೂ ಅಣ್ಣ ಅಂದಲ್ಲ, ತಮ್ಮ ಅಂತಿದ್ದೆ ಇರ್ತೀನಲ್ಲ. ಇವತ್ತಾದರೂ ಅಂದಲ್ಲ. ಅನ್ನನಾ ಅಣ್ಣನಾ? ಗುಡ್. ಅಣ್ಣ ಅಂತೀಯ ಹಂಗಾದ್ರೆ? ಹಾಂ. ಪಾರ್ಕ್ ಬಂದ್ವಿ. ಖುಷ್ ನೋಡಿ ಏನು ಆಟ ಆಡ್ತಿದ್ದಾನೆ ಅಂತ. ಶೈಲು ಅಲ್ಲಿ ಎಕ್ಸಸೈಸ್ ಮಾಡ್ತಾಳೆ. ಬುಜ್ಜಿ ಬೇಬಿ ಇಲ್ಲಿ ರೌಂಡ್ಸ್ ಆಗ್ತಾಯಿದ್ದಾನೆ ಮೇಲೆ ಕೂತ್ಕೊಂಡು. ಮಳೆ ಬರೋಂಗಾಗಿದೆ. ಸ್ವಲ್ಪ ವಾಕೆಲ್ಲ ಮುಗೀತು, ಮಳೆ ಬಂತು ನೋಡಿ, ಕತ್ಲಾಗ್ಬಿಟ್ಟಿದೆ. ಇವತ್ತೆಲ್ಲ ಪಾರ್ಕಲ್ಲೆಲ್ಲ ಖಾಲಿ ಖಾಲಿ. ಖುಷ್ ನೋಡಿ. ಹಾಂ ಪುಟ, ಮಳೆ ಬರ್ತಿದೆ, ಹೋಗೋಣವಾ? ನಡಿ ಖುಷ್, ಮಳೆ ಬರ್ತಿದೆ, ಸ್ಲಿಪ್ಪರ್ ಹಾಕೋ. ಓಕೆ ಬಾಯ್ ಬಾಯ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್.